ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಕ್ಯಾಮ್ರನ್ನ ಬಿಡ್ತಾನೆ ಇಲ್ಲ. ನೋಡಿ ಹೇಗೆ ಫೋಟೋ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅಂತ. ನೀವು ಕೂಡ ಹಾಗೇನಾ? ಮನೆ ಕ್ಲೀನ್ ಮಾಡ್ತಾ ಇದ್ದೇನೆ. ವರಮಹಾಲಕ್ಷ್ಮಿ ಹಬ್ಬ ಬಂತು. ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಕೂಡ ಹೀಗೆ ಕ್ಲೀನಿಂಗ್ ಎಲ್ಲ ಮಾಡಿ ಎಲ್ಲ ಶುಚಿಯಾಗಿ ಮಾಡ್ತಾರೆ. ನಾವು ಕೂಡ ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ನೋಡಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೇನೆ. ಅಂದರೆ ಅವಾಗ ಮಾಡ್ತಿದ್ವಿ, ಇವಾಗ ಫುಲ್ಲು ಪ್ರತಿಯೊಂದು ಕಡೆಯೂ ಕ್ಲೀನ್ ಮಾಡಿ ನೀಟಾಗಿ ಮಡಿಯಿಂದ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಕಿಚನಲ್ಲೂ ಕ್ಲೀನ್ ಮಾಡಬೇಕು, ಇಲ್ಲೂ ನೋಡಿ ರಾಶಿ ಹೆಂಗೆಲ್ಲ ಗುಡ್ಡಿ ಹಾಕಿದ್ದೀವಿ ಅಂತ. ಈ ಕ್ಲೀನ್ ಮಾಡೋದು ಅಂತಂದರೆ ತುಂಬಾ ಕಷ್ಟ, ಈಜಿ ಕಷ್ಟ ಏನಲ್ಲ. ಕ್ಲೀನ್ ಆದಮೇಲೆ ನೀಟಾಗಿ ನಮಗೆ ಮನೆ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ನನ್ನ ಮಗಳು ಬಟ್ಟೆ ನೋಡಿ ರಾಶಿ ತೊಗೊಂಡು ಬಂದು ಕಾಡು ತುಂಬಿದ್ದೀವಿ. ಎಷ್ಟು ಮಡಗ್ತಾ ಇದ್ರೂ ಕೂಡ ಬೇಗ ಆಯ್ತಾನೆ ಇಲ್ಲ. ಅಷ್ಟೊಂದು ಬಟ್ಟೆ ಇದೆ ಅವಳ ಹತ್ರ. ಎಲ್ಲಿ ನೋಡಿದ್ರು ತೊಗೊಂಡು ಬಂದು ಗುಡಿ ಹಾಕ್ಕೊಂಡಿರ್ತಾಳೆ. ನಾವು ಹಾಗೇ ಕೊಡಿಸ್ತಾ ಇರ್ತೀವಿ ಅವಳಿಗೆ. ನೋಡಿ, ಅವಳು ಬಟ್ಟೆ ಮಾಡಿಸೋದೆ ಸುಮಾರು ಟೈಮ್ ಬೇಕು ನಮಗೆ. ನೋಡಿ ಫ್ರೆಂಡ್ಸ್, ಕಿಚನಲ್ಲೂ ಕ್ಲೀನ್ ಮಾಡಬೇಕು, ಇಲ್ಲೂ ನೋಡಿ ರಾಶಿ ಹೆಂಗೆಲ್ಲ ಗುಡ್ಡಿ ಹಾಕಿದ್ದೀವಿ ಅಂತ. ಈ ಕ್ಲೀನ್ ಮಾಡೋದು ಅಂತಂದರೆ ತುಂಬಾ ಕಷ್ಟ, ಈಜಿ ಕಷ್ಟ ಏನಲ್ಲ. ಕ್ಲೀನ್ ಆದಮೇಲೆ ನೀಟಾಗಿ ನಮಗೆ ಮನೆ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಲ್ಲ ಅಂದರೆ ಜಿರಳೆಗಳು ಕೂಡ ಇದು ಸೌಟು ಮತ್ತು ಏನೇನಿರುತ್ತೆ ಪ್ಲೇಟ್ಗಳು ತಟ್ಟೆ ಹತ್ರ ಎಲ್ಲ ಓಡಾಡಿಬಿಡುತ್ತೆ ಗಲೀಜಿದ್ರೆ. ನಾನು ಅವಾಗ ಮಾಡಿಸ್ತಾ ಇರ್ತೀನಿ ಕ್ಲೀನ. ಇವಾಗ ಹಬ್ಬ ಅಲ್ವಾ, ಅದರಿಂದ ಎಲ್ಲ ಕಡೆ ಕ್ಲೀನ್ ಮಾಡಿಸ್ತಾ ಇದ್ದೇನೆ ಅಷ್ಟೇ. ಡೆಸ್ಟ್ ಎಲ್ಲ ತೆಗ್ದಾಗಿತ್ತಲ್ಲ, ಎಲ್ಲ ಮನೆ ಕ್ಲೀನಿಂಗು ವರಮಹಾಲಕ್ಷ್ಮಿ ಹಬ್ಬದ್ದು. ಓಕೆ, ಅದಕ್ಕೋಸ್ಕರ ಎಲ್ಲ ತೆಗೆದು ಹೊರಗಡೆ ಎಲ್ಲ ಇಟ್ಟಿದ್ವಿ. ಎಲ್ಲ ಇವಾಗ ಒರೆಸಿ ಹಾಕ್ತಾ ಇದ್ದೀನಿ. ನೋಡ್ಬೋದು, ಕಲರ್ಫುಲ್ ಮಾಡೋಣ ಅಂತ. ಇಲ್ಲ, ಅದು ಕ್ಲೀನಿಂಗ್ ಆಗಬೇಕಲ್ಲ ಫುಲ್ಲು. ಹೌದೌದು. ಐಸ್ ನಮ್ಮಮ್ಮ ಕಟ್ಲೆಟ್ ಮಾಡ್ತಿದ್ದಾರೆ. ನನಗಂತೂ ಕ್ಯೂರಿಯಾಸಿಟಿಯಿಂದ ಕೂತಿದ್ದೀನಿ ಇಲ್ಲೇ, ಎಲ್ಲೂ ಅಲ್ಲಾಡ್ದೇನೆ ಇಲ್ಲೇ ಕೂತಿದ್ದೀನಿ. ನೋಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಕ್ಕೆ ಕಾಲೇಜಿಂದ ಬಂದ್ಬಿಟ್ಟು ಹಾಗೆ ರೆಡಿಯಾಗಿ ಓಡ್ ಬಂದ್ಬಿಟ್ಟಿದ್ದಾಳೆ. ಯೂನಿಫಾರ್ಮ್ ಬಿಚ್ಚ ತಕ್ಷಣ ಅಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಓಡ್ ಬಂದಿದ್ದಾಳೆ. ಫುಡ್ ಲವರ್. ಏಯಪ್ಪ, ಎಷ್ಟು ಕ್ಲೀನ್ ಮಾಡಬೇಕು ಮನೇನ. 2 ಡೇಸಿಂದ ಮಾಡ್ತಾಯಿದ್ರು ಸಹ ಕ್ಲೀನ್ ಆಗ್ತಾನೇ ಇಲ್ಲ. ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಸ್ವಚ್ಛ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಅಯ್ಯೋ, ಇದೇನು ಹಾಕ್ಬಿಟ್ಟೈತೆ. ಹೆಸರು ಬೇಳೆ ಸ್ವಲ್ಪ ಹುಳ ಬಂದಂಗಾಗಿತ್ತು. ಅದನ್ನು ಸ್ವಲ್ಪ ಬಿಸಿಲ್ಗೆ ಹಾಕೋಣ ಅಂತ ಹಾಕಿದರೆ ಫುಲ್ ಗಾಳಿಗೆ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದೆ. ಅಯ್ಯೋ, ಇದು ಬೇರೆ ಕೆಲಸ ಬಂತು ಇವಾಗ ನನಗೆ. ಫಸ್ಟು ಕ್ಲೀನ್ ಮಾಡೋಣ, ಆಮೇಲೆ ಬೇರೆ ಒದ್ರದ್ದು ಪದ್ರದಿಲ್ಲ.
ಆಯ್ತಪ್ಪ. ನೀನು ಆರ್ಡ್ರ್ ಬಲ್ಲಿ ಏನೇನೋ ಸಿಕ್ಸ್ಬಿಟ್ಟು ನೋಡಿ ಹೋಗ್ತಾನೆ ಇಲ್ಲ ಒಳಗಡೆ ಅದು. ಹಾಂ, ಡೋರೇ ಹೋಗ್ತಾ ಇಲ್ಲ ಒಳಗಡೆ. ಈ ಕಡೆನೂ ಬರ್ತಿಲ್ಲ, ಈ ಕಡೆನೂ ಬರ್ತಿಲ್ಲ ನೋಡಿ. ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಸ್ಟ್ರಕ್ ಆಗಿರಬೇಕು. ಏನದು ಕುಚ್ಚೇನೋ ಸಿಕ್ಕಾಕೊಬಿಟ್ಟಿರ್ಬೇಕು ವೇಲ್ದು ನೋಡು. ಏನು ಸಿಕ್ಕಾಕೊಂಡೈತೆ, ಹಂಗೆ ಬರ್ತಿದೆ, ಹಂಗೆ ನೂಕ್ಬೇಕು ಜೋರಾಗಿ. ಹಾಂ, ಸುಸ್ತಾಯ್ತಾ? ಬಾಯ್ಲಿ ಈ ಕಡೆ ಸ್ವಲ್ಪ ಸಿಕ್ಕಾಕೊಂಡಿರಂಗಾಯ್ತಲ್ಲ. ಟೆರೇಸ್ಗೆ ಹೋಗೋಣ, ಗಿಡ ಹೇಗಿದೆ ಅಂತ ನೋಡಲಿಕ್ಕೆ. ಓ, ಫುಲ್ ಫ್ಲವರ್ ಬಿಟ್ಬಿಟ್ಟಿದೆ. ಓ, ಎಷ್ಟೊಂದು ಬಿಟ್ಟಿದೆ ಅಂತ. ನಾನು ನೆನ್ನೆ ಎಲ್ಲ ಕುಯ್ಲಿಕ್ಕಾಗಲಿಲ್ಲ, ಹೂವು ಬಿಡಿಸ್ಲಿಕ್ಕಾಗಲಿಲ್ಲ ನೆನ್ನೆ ಎಲ್ಲ. ಅದಕ್ಕೆ ಇವತ್ತು ಬಂದೆ ನೋಡೋಣ ಅಂತ. ನೋಡಿ, ಕಾಮ್ ಕಸ್ತೂರಿ ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓ, ಇದು ಗಿಡ ಒಣಗಿದೆ. ಓ, ಮಸ್ಕ್ ಮೇಲೂನೆಲ್ಲ ಒಣಗಿಬಿಟ್ಟಿದೆ ಗಿಡ. ಓ, ಮಸ್ಕ್ ಮೇಲೂ ಹಣ್ಣಾಗಿ ಬಿದ್ದುಬಿಟ್ಟಿದೆ ಅಲ್ಲ ಇಲ್ಲಿ. ಎಷ್ಟು ಪುಟಾಣಿ ಅಂತ. ಹಣ್ಣಾಗಿದೆ, ಗಮ್ಮ ಇದೆ, ಎಷ್ಟು ಗಮ್ಮ ಇದೆ. ಗಿಡ ಮಾತ್ರ ಒಣಗೋಗಿದೆ. ಒಂದೇ ಒಂದು ಬಿಟ್ಟಿತ್ತು ಅಷ್ಟೇ, ಮಸ್ಕ್ ಮೇಲೂ ನೋಡಿ ಒಣಗೋಗ್ಬಿಟ್ಟಿದೆ. ಓಹೋ, ಎಷ್ಟು ಗಮ್ಮ ಅಂತ ಇದೆ. ಸ್ಮೆಲ್ ತಗೊಂಡೆ, ಘಮ ಘಮ ಅಂತಿದೆ. ನೋಡೋಣ ಕಟ್ ಮಾಡಿ ಹೇಗಿದೆ ಅಂತ. ಓ, ಅವರೆಕಾಯೆಲ್ಲ ಬಿಟ್ಬಿಟ್ಟಿದೆ ನೋಡಿ. ಹೂವು ಕಾಯಿ ಎಲ್ಲ ಸ್ವಲ್ಪ ಬಲ್ತಿದೆ ಅನಿಸುತ್ತೆ. ಇದು ಬಲ್ತಿದೆ, ಇದನ್ನು ತೊಗೋಬೋದು ನೋಡಿ. ಅಲ್ಲಿ ಗೆಜ್ಜೆ ಹಾಕಿಬಿಟ್ಟಿದೆ, ಹಣ್ಣಾಗಿ ಎಲ್ಲ ಹಣ್ಣಾಗಿಬಿಟ್ಟೈತೆ. ಓ, ಕಿತ್ಕೊಂಡಿಲ್ಲ ನಾನು, ನೋಡಿಲ್ಲ ಇದನ್ನು. ಹಣ್ಣಾಗಿಬಿಟ್ಟೈತೆ ನೋಡಿ, ವೈಟ್ದು ಸ್ಫಟಿಕ. ಇಲ್ಲೂ ಕೂಡ ಹೂವೆಲ್ಲ ಅರಳಿದೆ, ಬಿಡಿಸ್ಕೋಬೇಕು. ಬಿಡಿಸಿಲ್ಲ, ಇವಾಗ ಬಿಡಿಸೋಣ ಅಂತ. ಓ, ಇದೊಂದು ಎಷ್ಟು ಬ್ಲೂ ಕಲರು ಯಾವ ಥರ ಅರಳಿಬಿಟ್ಟಿದೆ ಇಲ್ಲಿ ನೋಡ್ಬೋದು. ಯಾಕೋ ಕೆಳಗಡೆನೆ ಬಾಗ್ಬಿಟ್ಟೈತೆ, ಗಾಳಿಗೆ ಅನಿಸುತ್ತೆ. ಚೆನ್ನಾಗಿತ್ತಪ್ಪ, ಗಾಳಿ ಇಲ್ಲ, ತುಂಬ ಗಾಳಿ ಇದೆಯಲ್ವ ಅದಕ್ಕೆ. ಇದು ನೀರು ಹಾಕಿದೆ, ಸ್ವಲ್ಪ ಒಣಗೋಗಿದೆ, ನೀರು ಹಾಕ್ಬೇಕು ಇವಾಗ. ಕಾಕಡ ಕೂಡ ಬಿಟ್ಟೈತೆ ನೋಡಿ. ಒಂದೇ ಒಂದು ಗುಲಾಬಿ, ಮೊನ್ನೆ 5 ನೋಡಿ. ಮಲ್ಲಿಗೆ ಒಂದೆರಡು ಬಿಟ್ಟಿದೆ ಅಷ್ಟೆ. ಯೆಲ್ಲೋ ಕಲರ್ ಸ್ವಲ್ಪ ಬಿಟ್ಟಿದೆ. ನೀರು ಹಾಕ್ತೀನಿ ಇವಾಗ, ನೀರು ಹಾಕಬೇಕು ಇವಾಗ. ನೋಡಿ, ಕನಕಾಂಬರ ಎಷ್ಟೊಂದು ಬಿಟ್ಟಿದೆ ಅಂತ. ನಾನು 2 ಡೇಸ್ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೆ. ನೋಡಿ, ಇಲ್ಲೊಂದು ದಾಸವಾಳ, ಇದು ಇವಾಗ ಚಿಗುರ್ತಾ ಇದೆ. ಸೂಜಿ ಮಲ್ಲಿಗೆ ಇವಾಗ ಚಿಗುರ್ತಿದೆ ಅಷ್ಟೇ. ನೀರು ಹಾಕ್ಬೇಕು ಇವಾಗ. ನೋಡಿ, 2 ಡೇಸ್ ನೀರು ಹಾಕಿದೆ, ಹೇಗೆ ಒಣಗೋಗಿದೆ ಗಿಡ ಎಲ್ಲ ಅಂತ. ಅಷ್ಟು ಒಣಗಿದೆ ನೋಡ್ಬೋದು. ಕಡ್ಡಿ ಎಲ್ಲ ಎಲೆಗಳೆಲ್ಲ ಉದುರು ಬಿಟ್ಟಿದೆ. ನೀರು ಹಾಕಿಲ್ಲ ಅಂತಂದರೆ ಹೇಗಾಗ್ಬಿಡುತ್ತೆ ಅಲ್ವಾ. ನಮಗೂ ಹಾಗೇ, ನಾವು ಊಟ ಮಾಡಿಲ್ಲ, ಒಂದು ಟೈಮ್ ಊಟ ಮಾಡಿಲ್ಲ ಅಂತಂದರೆ ಸಪ್ಪೆ ಥರ ಇರ್ತೀವಿ, ಮುಖ ಎಲ್ಲ ಬಾಡೋಗಿರುತ್ತೆ. ಹಾಗೆ ಕೂಡ ಇದು ಗಿಡಕ್ಕೆ ನೀರು ಹಾಕಿಲ್ಲ ಅಂತಂದರೆ ಇದಕ್ಕೂ ಬೇಕು ಆಹಾರ ಅಲ್ವಾ, ಅದು ನೀರೇ ಬೇಕು ಅದಕ್ಕೆ, ನೀರು ಗೊಬ್ಬರ ಎಲ್ಲ. ಇಲ್ಲೂ ಸಹ ಅವರೆಕಾಯಿ ಎಲ್ಲ ಬಿಟ್ಟಿದೆ ನೋಡ್ಬೋದು. ನಾನು ಕಿತ್ಕೊಂಡಿಲ್ಲ, ಇವಾಗ ಕೀಳಬೇಕು. ನೋಡಿ, 2 ಕುಂಬಳಕಾಯಿ ಬಿಟ್ಟಿದೆ, ಇಲ್ಲೊಂದು ಮತ್ತು ಇಲ್ಲೊಂದು ಬಿಟ್ಟಿದೆ. 2 ಬಿಟ್ಟಿದೆ ಕುಂಬಳಕಾಯಿ. ಸ್ವಲ್ಪ ಅದು ದಪ್ಪ ಆಗಬೇಕು. ಇದಕ್ಕೆ ನೀರಿಲ್ಲ ಅಲ್ವಾ, ಅದಕ್ಕೆ ಹಿಂಗೆ ಸ್ವಲ್ಪ ಬಾಡೋಗಿದೆ. ಒಂದೇ ಬದನೆ ಗಿಡ ಕೂಡ ಎಲ್ಲ ಒಣಗೋಗ್ಬಿಟ್ಟಿದೆ. ಹೀಗೇನೆ ಆಗೋದು. ನನ್ನ ಮಗಳು ಪಾಪ ಕಾಲೇಜ್ ಅಂತ, ಇನ್ನು ಮನೆಯವ್ರು ನೋಡಲ್ಲ, ಅವ್ರು ಬ್ಯುಸಿ. ಆದ್ದರಿಂದ ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನನಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಆಗಿಬಿಡುತ್ತೆ. ಗಾರ್ಡನ್ನು ಫುಲ್ಲು ಒಣಗೋಗಿ ಎಲ್ಲ ಒಣಗೋಗಿರೋ ಕಡ್ಡಿ ಥರ ಆಗಿಬಿಡುತ್ತೆ ನೋಡಿ. ಇದು ಹೂವು ದಪ್ಪ ಬರಬೇಕು, ಎಷ್ಟು ಸಣ್ಣ ಬಂದಿದೆ ಅಂತ ನೀರಿಲ್ಲದೆ. ಏನು ಮಾಡಲಿಕ್ಕಾಗಲ್ಲ, ಕೆಲಸಗಳು ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಎಲ್ಲ ಕಡೆ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಚೆನ್ನಾಗಿಬಿಟ್ಟಿದೆ. ಇದೇನು ಕಾಯಿ ಬರಲ್ಲ ಅನಿಸುತ್ತೆ. ಈ ಕಡೆ ಚಿಗುರಿದೆ, ಈ ಕಡೆ ಫುಲ್ ಒಣಗೋಗಿದೆ.
ಅದಕ್ಕೆ ಇದನ್ನು ವರಮಹಾಲಕ್ಷ್ಮಿ ಮನೆ ಕ್ಲೀನಿಂಗ್ ಬ್ಯುಸಿ ಇತ್ತಲ್ಲ, ಎಲ್ಲ ಕಡೆ ಕ್ಲೀನ್ ಮಾಡಿಸ್ತಾ ಇದ್ದೆ, ಅದಕ್ಕೋಸ್ಕರ ಬ್ಯುಸಿ ಇದ್ದೆ. ಅದಕ್ಕೆ ನಾನು ಗಿಡನೇ ನೋಡ್ಕೊಂಡಿಲ್ಲ. 2 ಡೇಸ್ ಹೂವು ಕೂದಿಲ್ಲ, ಬಂದು ಕೆಳಗಡೆನೇ ಬಿಡ್ತಿತ್ತಲ್ಲ, ಅದನ್ನೇ ತಗೊಂಡು ಪೂಜೆ ಮಾಡ್ತಾಯಿದ್ದೆ. ಇಲ್ಲಿ ಮೇಲೆ ಬಂದು ಇವಾಗ ನೋಡಿದೆ, ಟೆರೆಸ್ ಮೇಲೆ ಎಲ್ಲ ಬಾಡೋಗಿದೆ ನೋಡಿ, ನೀರೆಲ್ಲ ಇಲ್ಲದೆ ಡ್ರೈ ಹೇಗಾಗಿದೆ ಅಂತ, ಫುಲ್ಲು ಡ್ರೈ, ಹೆಂಗೆ ಡ್ರೈ ಆಗಿದೆ ಅಂತ. ನಾವು ಒಂದು ಕಡೆ ಬ್ಯುಸಿ ಆಗಿಬಿಟ್ರೆ ಗಿಡ ಎಲ್ಲ ಬಾಡೋಗ್ಬಿಡ್ತವೆ. ಹೆಂಗೆ ಒಣಗೋಗಿದೆ ಪಾಪ. ಇದು ಡೈರಿ ಹೂವು ಒಣಗೋಗ್ಬಿಟ್ಟಿದೆ ನೋಡಿ. ಅವರೇ ಗಿಡ ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ವಾಟರ್ ಬೇಕೇ ಬೇಕು ನೋಡಿ. ಹಾಂ ಹಾಕ್ಲಿ. ಅವರೆಕಾಯಿ ಎಲ್ಲ ಏನು ಅಷ್ಟು ಗಟ್ಟಿ ಇಲ್ಲ, ಮೆತ್ತಗಿದೆ, ಒಳಗಡೆ ಅಷ್ಟೇನು ಥಿಕ್ನೆಸ್ ಇಲ್ಲ. ಸೋಪೆ ಅಂತಾರಲ್ಲ ಆ ಥರ ಇದೆ ಅವರೆಕಾಯಿ. ಒಳಗಡೆ ಏನು ಕಾಳಷ್ಟು ಗಟ್ಟಿ ಇಲ್ಲ. ಹಾಗೆ ನೀರು ಹಾಕ್ತಾ ಇದ್ದೇನೆ. ಎಲ್ಲಿ 2 ಡೇಸ್ ನೀರು ಹಾಕ್ದಿದ್ದಕ್ಕೆ ಎಲ್ಲ ಫುಲ್ಲು ಗಿಡ ಎಲ್ಲ ಬಾಡೋಗಿದೆ, ನೋಡ್ಬೋದು ನೀವು. ಪಾಪ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ. ಸ್ವಲ್ಪ ನೀರು ಕುಡೀಲಿ ಅಂತ ಬಿಡ್ತಾ ಇದ್ದೀನಿ. ನಾವು ಹೆಂಗೆ ಕೇರ್ ತಗೋಬೇಕು ಗಿಡ ಹಾಕಿದ್ಮೇಲೆ ಅಂತ ನಮಗೆ ಗೊತ್ತಾಗಬೇಕು. ನಾನು ಬ್ಯುಸಿ ಇದ್ದೆ 2 ಡೇಸು, ಮನೆ ಕ್ಲೀನಿಂಗ್ ಎಲ್ಲ ಇತ್ತಲ್ಲ ವರಮಹಾಲಕ್ಷ್ಮಿದು. ಮನೆ ಕೆಲಸದವ್ರು ಇದ್ದರೂ ಸಹ ಇಷ್ಟೊಂದು ಕೆಲಸ ಇದೆ ನನಗೆ ಅಂತಂದರೆ ನೋಡ್ಬೋದು ನೀವು ಹೇಗೆ ಅಂತ, ಎಷ್ಟು ಕೆಲಸ ಇದೆ ಅಂತ. ಇದ್ರೂ ಕೂಡ ಇದನ್ನು ಮಾಡಬೇಕು, ಅಲ್ಲೂ ಮಾಡಿಸ್ಬೇಕು, ತುಂಬಾ ಕೆಲಸ, ಏನು ಮಾಡಲಿಕ್ಕಾಗಲ್ಲ. ಪಾಪ ಎಷ್ಟು ನೀರು ಕುಡಿದ ತಕ್ಷಣ ಎಲ್ಲ ಹಸಿರಾಗಿಬಿಡ್ತು, ನೋಡ್ಬೋದು ನೀವು ಇವಾಗ ಹೇಗಿದೆ ನನ್ನ ಗಿಡಗಳೆಲ್ಲ, ನನ್ನ ಗಾರ್ಡನ್ ಹೇಗಿದೆ ಅಂತ. ನೋಡಿ ಎಲ್ಲ ಕಡೆ ನೀರು ಸ್ಪ್ರೇ ಮಾಡ್ತಾ ಇದ್ದೇನೆ. ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನೀರನ್ನ ಸ್ವಲ್ಪ ಹಸಿರಾಗಲಿ ಗಿಡ ಅಂತ. ಇಲ್ಲೆಲ್ಲ ಕಳೆ ಎಲ್ಲ ತೆಗಿಬೇಕು ನೋಡಿ, ಹೆಂಗೆ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿದೆ. ಅದನ್ನು ತೆಗಿಯೋಕ್ಕೆ ಟೈಮ್ ಇಲ್ಲ ನೋಡಿ. ಇದು ಕೂಡ ಹಾಗೆ ಬೆಳ್ಕೊಂಡಿದೆ, ಹುಲ್ಲೆಲ್ಲ ತೆಗಿಯೋಕ್ಕೆ ಟೈಮ್ ಇಲ್ಲ ನೋಡಿ. ಇದು ಕೂಡ ಈ 3 ಗಿಡದಲ್ಲೂ ತುಂಬಾ ಕಳೆ ಇದೆ, ಹುಲ್ಲೆಲ್ಲ ಕೀಳಬೇಕು. ಅದು ಹುಲ್ಲು ಗರಿಕೆ ಏನಕ್ಕೆ ಅಂದರೆ ಗಣಪತಿಗೆ, ಚತುರ್ಥಿಗೆ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಕಳೆ ತೆಗಿಬೇಕು ನೋಡಿ. ಅಲ್ಲೆಲ್ಲ ಎಷ್ಟೊಂದು ಡಸ್ಟ್ ಇದೆ ಅಂತ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹೊರಗಡೆ ಹೋಗೋಣ. ಇವಾಗ ನಮ್ಮ ಪಿಂಕಿ ಬಂದಿದ್ದಾಳೆ ಅನಿಸುತ್ತೆ, ನೋಡೋಣ. ನಾನು ಯಾರು ಗೊತ್ತಾ ನಿಮಗೆ ಮಮ್ಮಿ? ಹಾಂ, ಕಚ್ಬಿಡುತ್ತೆ. ಕಚ್ಚಲ್ಲ ಅವಳು, ಕೈ ಮುಟ್ಬಿಡ. ಕೈ ಥ್ಯಾಂಕ್ಸ್ ಕೊಡಮ್ಮ. ನೋಡಿ ಬ್ರೌನಿ ಫ್ರೆಂಡ್ ಮಾಡ್ಕೊಬಿಟ್ಲು ಪಿಂಕಿ ಅಲ್ಲ. ಎಷ್ಟು ದಿನ ಆಗಿತ್ತು ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಪಿಂಕಿ ನಿನ್ನ ಅಲ್ಲ. ನೋಡು ಡೋರ್ ನೀನು ಬಂದಲ್ಲ ಅವಾಗೇನೋ ಡೋರ್ ಓಪನ್ ಆಗಿಬಿಟ್ಟಿದೆ ಅನ್ಸುತ್ತೆ ಅಲ್ವಾ. ಸ್ಲಿಪ್ಪರ್ ಬಿಡ್ತಿದ್ದೆ, ಗೊತ್ತಾಗಿಲ್ಲ ನಿಂಗೆ ಅನ್ಸುತ್ತೆ. ನೋಡಿ ತಾಚಿ ಮಾಡ್ತಿದ್ದಾನೆ ಅವನು. ನಮ್ಮ ಪಾಪು ಕೇಳಿತ್ತು. ಎಲ್ಲೋ ಜಗಳಕ್ಕೆ ಹೋಗ್ಬಿಟ್ಟು ಪಿಂಕಿ ಇಲ್ಲಿ ನೋಡಿ, ಇಲ್ಲಿ ಕಚ್ಚಿಸ್ಕೊಂಡು ಬಂದು ಗಾಯ ಮಾಡ್ಕೊಂಡು ಇಲ್ಲಿ ಗೊತ್ತಾಗಲ್ಲ ನಿಂಗೆ, ಬುದ್ಧಿ ಇಲ್ಲ ನಿಂಗೆ. ಬುದ್ಧಿ ಇಲ್ವಾ ನಿಂಗೆ? ಕೈ ಕೊಡ್ತೀಯ ಚೆನ್ನಾಗಿ. ಥ್ಯಾಂಕ್ ಯು ಕೊಡ್ತಿರೋದು ನಿಂಗೆ. ಥ್ಯಾಂಕ್ ಯು ಮಾತು. ನೋಡಿ ಈ ಸೈಡ್ ಮಲ್ಕೊಬಿಟ್ಟ ಕಣೆ ಪಿಂಕಿ ಅಲ್ಲ. ಆ ಕಡೆ ಸೈಡ್ ಆಯ್ತು, ನೀನು ಮುದ್ದು ಮಾಡ್ತಿದ್ಯಲ್ಲ ಅದಕ್ಕೆ ನೋಡಿ ಈ ಕಡೆ ಸೈಡ್ ಮುದ್ದು ಇದು. ಕ್ಯೂಟಿ ದೋಸೆ ಏನಾದರೂ ತಗೊಂಡು ಬಂದು ಹಾಕು ಪಿಂಕಿ. ಮುತ್ತು ಮಾಡಬೇಡ.
ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ. ಹೇಗಿದೆ ಟೇಸ್ಟ್ ಅಂತ ನನ್ನ ಕಮೆಂಟಲ್ಲಿ ಬಾ. ಇಲ್ಲಿ ಈ ಕಡೆ ಬಾ, ಇಲ್ಲಿ ಬಾ, ಬಾ ಇಲ್ಲಿ. ತಗೋ ತಿನ್ನು, ತಗೊಂಡು ತಿನ್ನು. ಬಾ ಇಲ್ಲಿ ಬ್ರೌನಿ, ತಿನ್ನು ತಗೊಂಡು. ರೆಡಿ ಆಗ್ತಾ ಇದೆಯಾ? ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ? ಮದುವೆಗೆ. ಯಾರ ಮದುವೆ? ಈ ಹುಡುಗಿ ಥರನೇ ರೆಡಿ ಆಗಿಬಿಟ್ಟಿದ್ಯಾ. ಪಿಂಕಿ ಮದುವೆ ಆಗಿ ಯಾವಾಗಾಯ್ತು? ರೇಗಿಸ್ತಾ ಇದೆಯಾ? ಹೌದಾ, ಇನ್ನೂ 3 ಇಯರ್ ಬೇಕಾ? ಏನು ಇಷ್ಟೊಂದು ಬಟ್ಟೆ ಎಲ್ಲ ಗುಡ್ಡೆ ಹಾಕೊಂಡು ನೀವು ಏನು ಮಾಡ್ತಾ ಇದ್ದೀರಿ? ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ನೋಡಿ ಹೆಂಗೆ ರೆಡಿ ಮಾಡಿ. ಓಕೆ. ಹಾಂ ಹೌದಾ, ನಾನು ಥ್ಯಾಂಕ್ ಯು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.